Have a great time always. Okay. Bye. Bye. Safe trip to Singapore. ಥ್ಯಾಂಕ್ಸ್. ಇಲ್ಲಿ ಥರನಾದ ಆಹಾರವನ್ನು ಇಟ್ಟಿದ್ದಾರೆ. ಬಹುಶಃ ಅನ್ನ ಸಿಗುತ್ತೆ ಅಂತ ಅನ್ಕೋತೀನಿ. ಅನ್ನದ ಜೊತೆಗೆ ಇದೊಂದು ಸ್ವಲ್ಪ ತಿನ್ಕೊಂಬಿಟ್ಟು ಇಲ್ಲೊಂದು ದೇವಸ್ಥಾನ ಇದೆ, ಶಿವನ ದೇವಸ್ಥಾನ, ಅಲ್ಲಿಗೆ ಹೋಗೋಣ. ಸಿಂಚಾವ್ ಕಮ್ ಹಾಂ ಕಮ್ ಇದಾಕಿ ಹಾಕಿ. ಇದು ನಮ್ಮ ಇವತ್ತಿನ ಊಟ. ಇದು ಇವರು ಇಲ್ಲಿ ಕೊಡುವಂತಹ ಟೀ. ನಾ ಹೇಳಿದೆ ಅಲ್ಲ ಇಲ್ಲೊಂದು ದೇವಸ್ಥಾನ ಇದೆ ಅಂತ, ಅದೇ ದೇವಸ್ಥಾನ ಹತ್ರ ಬಂದ್ವಿ ಇವಾಗ. ಸೊ ಇದು ತಪ್ನ ಅನ್ನೋ ಒಂದು ದೇವಸ್ಥಾನ, ಆದರೆ ಹಳೆ ಹೆಸರು ಬೇರೆ ಏನೋ ಇರುತ್ತೆ, ಚಾಂಪಾ ಅವರ ಡೈನೆಸ್ಟಿ ಕಾಲದಲ್ಲಿ. ಇವಾಗ ಇಲ್ಲಿ ಎಂಟ್ರಿ ಫೀಸ್ ನಮಗೆ 10,000 ರೂಪಾಯಿ ಇದೆ. 10,000 ರೂಪಾಯಿ ಅಲ್ಲ, 10,000 ವಿಯೆಟ್ನಾಮೀಸ್ ಡಾಂಗ್. ಫ್ರೀ ಫ್ರೀ, ಥ್ಯಾಂಕ್ ಯು. ದೊಡ್ಡ ಮನ್ಸು ಮಾಡಿ ನಮ್ಮ 10,000 ದುಡ್ಡು ಉಳಿಸಿದ್ರು. ಇಲ್ಲೊಂದು ಬೆಟ್ಟ ಇದೆ, ಬೆಟ್ಟದ ಪಕ್ಕ ಒಂದು ನದಿ ಇದೆ. ಆ ನದಿ ಹೆಸರು ಡರಾಂಗ್ ಅಂತ. ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಅದೇ ಥರ ಒಂದು ಪಕ್ಕದಲ್ಲಿ ನದಿ ಇದೆ. ಆ ನದಿ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ಶಿವನ ದೇವಸ್ಥಾನ ಕಟ್ಟಿದ್ದಾರೆ ನೋಡಿ. ಈ ಬೆಟ್ಟದ ಮೇಲೆ ಒಂದು ಕೃತಕ ಜರಿಯನ್ನು ಸೃಷ್ಟಿ ಮಾಡಿದ್ದಾರೆ. ಎಲ್ಲ ನೀರು ಇಲ್ಲಿಗೆ ಬಂದು ಡೆಪಾಸಿಟ್ ಆಗುತ್ತೆ. ಇಲ್ಲಿಗೆ ಬಂದು ಶೇಖರಣೆ ಆದ ನಂತರ ಇಲ್ಲಿಂದ ಮೋಟ್ರ್ ಯೂಸ್ ಮಾಡಿ ಮತ್ತೆ ಮೇಲಕ್ಕೆ ಪಂಪ್ ಮಾಡ್ತಾರೆ, ಮತ್ತೆ ಮೇಲಿಂದ ನೀರನ್ನ ಕೆಳಗೆ ಹರಿಸ್ತಾರೆ. ಸೊ ನೋಡೋಕೆ ಒಂಥರ ಚೆನ್ನಾಗಿದೆ. ಇಲ್ಲೊಂದು ಮ್ಯೂಸಿಯಂ ಇದೆ. ಇಲ್ಲೇ ನೀವು ನೋಡ್ತಿದ್ದೀರಲ್ಲ ಇವೆಲ್ಲ ಕಾಪಿಗಳು, ಅಂದರೆ ಒರಿಜಿನಲ್ ಅಲ್ಲ. ಇದ್ರದ್ದು ಒರಿಜಿನಲ್ ಎಲ್ಲ ಡನಾಂಗ್ ಮ್ಯೂಸಿಯಮಲ್ಲಿ ನಾನು ನಿಮಗೆ ತೋರಿಸಿದೆ. ಅದೇ ಇಲ್ಲೂ ಬೇರೆ ಬೇರೆ ಕಡೆ ಇದ್ದಂತಹ ಎಲ್ಲ ದೇವಸ್ಥಾನಗಳನ್ನ ಇಲ್ಲಿ ಫೋಟೋ ಹಾಕೋರೆ. ಅದು ಬಿಟ್ಟು ಇಲ್ಲಿ ಈ ಪ್ರದೇಶದಲ್ಲಿ ಸಿಕ್ಕಂತಹ ಮಡಿಕೆ ಗುಡಿಕೆ ಅದರದ್ದೆಲ್ಲ ಮಾಡಲ್ಸ್ ಇಟ್ಟಿದ್ದಾರೆ. ನೋಡಿ ನೋಡಿ ಹೆಂಗಿದೆ ನೋಡಿ. ವಾ ಸಖತ್ತಾಗಿದೆ ಇದು. ಅಂದರೆ ತುಂಬ ಎತ್ತರವಾಗಿದೆ, ತುಂಬ ದೊಡ್ಡದಿದೆ, ಸಖತ್ತಾಗಿ ಕಾಣಿಸ್ತಿದೆ. ಒಳಗೆ ಹೋಗೋಣ. ಒಳಗಡೆ ಬಹುಶಃ ಏನಾದ್ರು ಶಿವಲಿಂಗ ಏನಾದ್ರು ಇಟ್ಟಿರ್ತಾರೆ. ಏನು ಮಾಡೋರು ಇಲ್ಲಿ? ಈ ಬೇಸ್ ಏನೋ ಶಿವಲಿಂಗದ್ದು ನೋಡ್ತಿದ್ರಲ್ಲ, ಇದು ಶಿವಲಿಂಗದ ಬೇಸು. ಆ ಶಿವಲಿಂಗದ ಬೇಸ್ ಮೇಲೆ ಬುದ್ಧಿಸ್ಟ್ ದೇವತೆನ ಕೂರಿಸಿದ್ದಾರೆ ನೋಡಿ. ನೀವು ಇಲ್ಲೇನು ನೋಡ್ತಿದ್ದೀರ ದೇವತೆ, ಈ ದೇವತೆಯನ್ನು ಪಾರ್ವತಿಯ ರೂಪದಲ್ಲಿಯೇ ಕೂಡ ಪೂಜೆ ಮಾಡ್ತಾರೆ. ಅಂದರೆ ಮೊದಲು ಇದ್ದಂಥ ಶೈವರು ಇದನ್ನು ಪಾರ್ವತಿ ರೂಪದಲ್ಲಿ ಪೂಜೆ ಮಾಡ್ತಿದ್ರು. ವಿಯೆಟ್ನಾಮೀಸ್ ಜನ ಕೂಡ ಇದನ್ನು ಭೂಮಿ ತಾಯಿಯ ರೂಪದಲ್ಲಿ ಪೂಜೆ ಮಾಡ್ತಿದ್ರು. ಇವಾಗ ಇದೊಂದು ಮಾನ್ಯುಮೆಂಟಾಗಿ ಉಳ್ಕೊಂಡಿದೆ. ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಶಿವನ ಅಂದರೆ ಇಲ್ಲಿ ಬ್ರಹ್ಮಪೀಠ, ವಿಷ್ಣುಪೀಠ ಮತ್ತು ಯೋನಿ ಇದೆ. ಅದ್ರ ಮೇಲೆ ಲಿಂಗವನ್ನು ಇರಿಸಲಾಗಿಲ್ಲ, ಅಥವಾ ಇದು ಲಿಂಗವನ್ನು ಗೊತ್ತಾಗ್ತಿಲ್ಲ. ಅಲ್ಲ ಇದು ಕಲ್ಲು. ಅಲ್ಲಿ ಇದ್ದಿದ್ದು ಲಿಂಗ ತೆಗ್ದಿದ್ದಾರೆ. ಅಂದರೆ ಈ ದೇವಸ್ಥಾನ ಅಷ್ಟೊಂದು ಹಾಳಾಗಿಲ್ಲ, ತುಂಬ ಚೆನ್ನಾಗಿದೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಇವಾಗ ಎಷ್ಟೋ ಜೈನ ಯಕ್ಷಿಣಿಗಳನ್ನು ಶೈವದಲ್ಲಿ ವೈಷ್ಣವ ಪದ್ಧತಿಯಲ್ಲಿ ಪೂಜೆ ಮಾಡ್ತಾರೆ ಅಂತ. ಅದೇ ಥರ ನೋಡಿ ಇಲ್ಲಿ ಚಾಮ್ ಜನರ ಪದ್ಧತಿಯನ್ನು ಇಲ್ಲಿರುವಂಥ ಲೋಕಲ್ ವಿಯೆಟ್ನಾಮೀಸ್ ಜನ ಕೂಡ ಅಳವಡಿಸ್ಕೊಂಡು, ಈ ವಿಯೆಟ್ನಾಮೀಸ್ ಜನನು ಕೂಡ ಈ ದೇವತೆಯನ್ನು ಪೂಜೆ ಮಾಡ್ತಾರೆ, ಮತ್ತು ಚಾಮ್ ಜನ ಕೂಡ ಈ ದೇವತೆಯನ್ನು ಪೂಜೆ ಮಾಡ್ತಾರೆ. ಇನ್ನು ನಾನು ಆವಾಗಲೇ ನಿಮಗೆ ಹೇಳಿದ್ದೆ ಏನು ಅಂತಂದರೆ, ಈ ದೇವಸ್ಥಾನ ಇರೋದು ಒಂದು ನದಿ ಪಕ್ಕ ಅಂತ, ಡರಾಂಗ್ ಅಂತ ನದಿ ಹೆಸರು ಅಂತ. ಇವಾಗ ನದಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಿಮಗೆ ಕಾಣಿಸ್ತಿದೆಯಲ್ಲ ಅದೇ ಡರಾಂಗ್ ನದಿ. ಅದು ಹೋಗಿ ಅಲ್ಲಿ ಸಮುದ್ರ ಸೇರುತ್ತೆ. ಈ ಡರಾಂಗ್ ನದಿ ದಂಡೆ ಮೇಲೆ ಒಂದು ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ಇಲ್ಲಿ ದೇವಸ್ಥಾನನ ಕಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ಮುಂದ್ಗಡೆ ಒಂದು ಟನ್ನಲ್ ಇದೆಯಂತೆ, ಅಲ್ಲಿ ಎಂಟ್ರಿ ಇಲ್ವಂತೆ ಸೈಕಲ್ಗಳಿಗೆ, ಬೈಕ್ಗಳಿಗೆ. ಅದನ್ನೇ ಬೋರ್ಡ್ ಹಾಕೋರು ಇಲ್ಲಿ. ಏನಕ್ಕೆ ಎಂಟ್ರಿ ಇಲ್ವೋ ಗೊತ್ತಾಗ್ತಿಲ್ಲ. ಮುಂದಕ್ಕೆ ಇಲ್ಲಿ ಇಲ್ಲ,
Okay. Come on. Ban mai. Come on. ದಿಬ್ಬ ಹಚ್ಬೇಕಾದ್ರೆ ಸೈಕಲಲ್ಲಿ ಬ್ಲೋ ಇಲ್ಲ ಅಂದರೆ ನಾವು ಎಷ್ಟು ತುಳಿದ್ರೂ ಗಾಲಿ ಹೋಗೋದೇ ಇಲ್ಲ. ನಾವು ಎರಡು ಗಾಲಿ ಆಲ್ಮೋಸ್ಟ್ ಪಿನ್ ಪಂಚರ್ ಆಗಿರ್ತವೆ ಯಾವಾಗಲೂ, ಯಾಕಂದರೆ ಈ ಟೈರ್ ಇದಾವಲ್ಲ ಲೋ ಕ್ವಾಲಿಟಿ ಟೈರು, ಅದಕ್ಕೆ ಅವು ಯಾವಾಗಲೂ ಪಿನ್ ಪಂಚರ್ ಆಗಿರ್ತವೆ. ನೋಡಿ ಇನ್ನೂ ಕಡಿಮೆ ಥರ ಅನ್ನಿಸ್ತಿದೆ ನನಗೆ, ಇನ್ನೂ ಇದು ಹೊಡಿಬೇಕು. ಸೊ ಅದು ಬ್ಲೋ ಹೊಡ್ಕೊಂಡು ಹೋದರೆ ಚೆನ್ನಾಗಿ ತುಳಿಬೋದು. ಎಷ್ಟು ಸಕ್ಕತ್ತಾಗಿದೆ ಏರಿಯಾ ಅಂದರೆ ಫುಲ್ಲು ಬ್ಲೂ ಬೀಚಸ್ ಗುರು. ಎಲ್ಲೋದ್ರೂ ಎಲ್ಲ ಫುಲ್ ಇದೆ ಬ್ಲೂ ಕಲರು, ಕೆಳಗಡೆ ಮಣ್ಣಿದೆಯಲ್ಲ ಫುಲ್ ವೈಟ್ ಕಲರ್ ಇದೆ, ಸಖತ್ತಾಗಿದೆ. ಇಲ್ಲಿ ಆ್ಯಕ್ಚುಲಿ ಕ್ಯಾಂಪಿಂಗ್ ಮಾಡೋಕ್ಕೆ ಚೆನ್ನಾಗಿದೆ, ಬಟ್ ಸೇಫ್ಟಿ ಇಲ್ಲ, ಮತ್ತು ಇಲ್ಲೆಲ್ಲ ಕ್ಯಾಂಪಿಂಗ್ ಮಾಡೋಂಗಿಲ್ಲ ಅನ್ಕೋತೀನಿ. ಮತ್ತು ಇನ್ನೂ ಟೈಮ್ ಇದೆ ಸಿಕ್ಕಾಬಟ್ಟೆ, ಮುಂದೆ ಹೋಗ್ಬೋದು. ಈ ಊರ ಹೆಸರು ಡಲಂಗ್ ಅಂತ. ಅಲ್ಲಿ ಕಾಣಿಸಿದೆಯಲ್ಲ ಆ ಬೆಟ್ಟದ ನಡುವೆ ಅಲ್ಲೆಲ್ಲ ಚಿಕ್ಕದಾಗಿ ಕಾಣಿಸ್ತಿರ್ಬೋದು ನಿಮಗೆ, ಅಲ್ಲೆಲ್ಲ ಒಂದು ಬಂದರು ಇದೆ. ಅದು ಬಿಟ್ಟರೆ ಇದು ಇಲ್ಲಿ ಇದೆಯಲ್ಲ ಹಿಂಗೆ ಸುತ್ತಾರ್ಕೊಂಡು ಹೋಗ್ಬಿಟ್ಟು ಹಿಂಗೆ ಮತ್ತೆ ಸಮುದ್ರದೊಳಗೆ ಹೋಗುತ್ತೆ. ಸ್ವಲ್ಪ ಒಂಥರ ಧನುಷ್ಕೋಡಿ ಹೋದಂಗೆ ಹೋಗುತ್ತೆ ಒಂದು ಲೈನು. ಅದಾದಮೇಲೆ ಮುಂದಕ್ಕೆ ಮತ್ತೆ ಹೋಗ್ಬೇಕು ನಾವು. ನೀವು ನೋಡ್ತಾ ಇರ್ಬೋದು ಇದು ಸೂಪರ್ ಹೈವೇ ಆಯಿತಾ. ಈ ಸೂಪರ್ ಹೈವೇನಲ್ಲಿ ಸೈಕಲ್ಗಳಿಗೆ ಎಂಟ್ರಿ ಇಲ್ಲ. ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ ಸೂಪರ್ ಹೈವೇ ನಾರ್ಮಲ್ ಹೈವೇ ಆಗುತ್ತೆ. ಅವಾಗ ನಾವು ಹೋಗಿ ಇದೇ ಹೈವೇ ಕನೆಕ್ಟ್ ಆಗ್ತೀವಿ. ನೋಡಿ ನಮ್ಮ ನಾರ್ಮಲ್ ಹೈವೇಗೆ ಸೂಪರ್ ಹೈವೇಗೆ ಜಾಯ್ನ್ ಆಯಿತು. ನೀವಿಲ್ಲಿ ನೋಡುತ್ತಿರುವುದು ಬಾತುಕೋಳಿಗಳ ಹಿಂಡು. ಈ ಬಾತುಕೋಳಿಗಳಿಗೆ ಇಂಜಿನಿಯರಿಂಗ್ ಓದಿಸ್ತಾರ ದೇವ್ರೆ. ಯಾವ ಕಾಲೇಜಿಗೆ ಸೇರಿಸಿದ್ದೀರಾ? ಯಾವ ಕಾಲೇಜು? ಒಬ್ಬರಿಗೆ ಗೊತ್ತಾಗ್ತಿಲ್ಲ ಯಾವ ಕಾಲೇಜ್ ಅಂತ. ಬನ್ನಿ ಬಾತುಕೋಳಿ ಮಾತಾಡ್ಸ್ಕೊಂಬೋಣ. ಬಾಕ್ 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 ಬಾಕ್. ಓ ನೋಡಿ ಇವೇ ಬಾತುಕೋಳಿ. ಈ ಬಾತುಕೋಳಿನೇ ಅವರು ಕೋಳಿ ಅಂತ ಎಲ್ಲರೂ ಊಟಕ್ಕೆ ಕೊಡ್ತಾರೆ. ಈ ಬಾತುಕೋಳಿ ಆ ತಟ್ಟೆಲ್ಲಿ ಹಾಕ್ದಾಗ ತಿನ್ನೋಕ್ಕೆ ಆಗಲ್ಲ ನಮ್ಮ ಕೈಲಿ. ಒಂಥರ ಇದರಲ್ಲಿ ಹೆಂಗಿರುತ್ತೆ ಅಂದರೆ ನಾರ್ನರ್ ಇರುತ್ತೆ ಈ ಬಾತುಕೋಳಿಗಳಲ್ಲಿ. ಬಂತೆ ಲಾಜಿ ಟೇಕ್ ಅವ್ರ ಹೆಸರು ಟೇಕ್ ಅಂತೆ. ಕಬನ್ ಯು ಕೊಂಗ ಕಬನ್ ಯು ಸೋ ಗುರು 2,500 ಕೋಳಿ ಇದಾವಂತೆ. ನಿಜವಲ್ಲ 2,500 ಕೋಳಿ ಇದಾವ ಅಯ್ಯೋ? ಹಾಂ ಕಮೆಂಟ್ ಮಾಡಿ ನೋಡೋಣ 2,500 ಇದಾವ ಇಲ್ವ ಅಂತ. ವಿಚಾಬನ್ಯು ಒಂದು ಕೋಳಿ ಏನಿಲ್ಲ ಅಂದರೂ 70,000 ವಿಯೆಟ್ನಾಮೀಸ್ ಡಂಗ್ ಬೆಲೆ ಇರುತ್ತಂತೆ. ಒಂದು 235 ಇಂಡಿಯನ್ ರುಪೀಸ್ ಕೊಡಬೇಕಾಗತ್ತೆ. 235 ರೂಪಾಯಿಗೆ ಒಂದು ಕೋಳಿ. ಎಷ್ಟು ಕೆ ಜಿ ಬರುತ್ತೆ ಕೇಳ್ತೀನಿ ತಡ್ರಿ. ವಿತ್ನಾಕ್ ಬಂಗ್ಯು ಕೆ ಜಿ ಮೊಯ್ಕೊಟ್ ವಿತ್ನಾಕ್ ಬಂಗ್ಯು ಕೆ ಜಿ. ಹಾಂ ಒಂದು ಕೋಳಿ ಏನಿಲ್ಲ ಅಂದರೂ ಒಂದು 2 kg ಬರುತ್ತಂತೆ ಹತ್ತತ್ರ. ಹಂಗಂದರೆ 2 kg ಇಂಟು 2,000. 2,000ಕ್ಕೆ ಒಂದು ಕೋಳಿಗೆ 2,000 ಕೋಳಿ ಇದಾವಂತೆ. ಒಂದು ಕೋಳಿಗೆ 230 ರೂಪಾಯಿ ಆದರೆ 2,000ಕ್ಕೆ ಎಷ್ಟಾಯ್ತು ಗುರು? ಲಕ್ಷಾಧಿಪತಿ ನೋಡಿ ಹೆಂಗೆ ಕೂತವ್ರೆ. ಬೈ ನನ್ನ ಟ್ರೈನರ್ ನಿಮ್ಮಷ್ಟು ದುಡ್ಡಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ಫುಲ್ ವರ್ಲ್ಡ್ ಟೂರ್ ಮಾಡ್ತಿದ್ದೆ. ಗ್ರೇಟ್ ಬೈ ನೀವು. ಹಾಂ ಗ್ರೇಟ್. 4 ಲಕ್ಷದ ಮಾಲ್ ಇಟ್ಕೊಂಡು ಆರಾಮಾಗಿ ಇಲ್ಲೊಂದು ಬಿಡಿ ಸೇದ್ಕೊಂಡು ಕೂತವ್ರೆ. ಕಮಾನ್ ಬನ್ನಿ ಹೋಗೋಣ. ಹೆಂಗೋ ನೀನು ಅವ್ರ ಭಾಷೆ ಕಲ್ತಿ ಅಂತ ಯೋಚನೆ ಮಾಡ್ಬಿಡಿ. ಹಾಗೆ ಹೊಸದನ್ನು ಕಲಿತಾ ಇರ್ತೀನಿ ಡೈಲಿ ಒಂದೊಂದು ಪದ. ಹಾಗೆ ದಾರಿಲಿ ಹೋಗ್ತಾ ಇದ್ದೆ, ಇಲ್ಲೊಂದು ಸಿಟಿ ಬಂದಿತ್ತು. ಆ ಸಿಟಿಯಲ್ಲಿ ಒಂಥರ ವಿಸ್ಮಯಕಾರಿ ಅಂತ ಅನ್ನಿಸ್ತು. ಇದು ಇಂಡಿಯಾದಲ್ಲಿ ಈ ಥರ ಗೇಮಿಂಗ್ ರೂಮ್ಗಳು ಬ್ಯಾನ್ ಆಗಿ ಎಷ್ಟೋ ವರ್ಷ ಆಗಿದೆ. ಅಂದರೆ ಜನನೇ ಅವ್ರ ಮನೆಯಲ್ಲೇ ಗೇಮ್ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಇನ್ನೂ ಇವಾಗ್ಲೂ ಹೈಕ್ಲೆಲ್ಲ ಗೇಮ್ ಮಾಡ್ತಾರೆ. ಗೈಸ್ ಸಿಂಚಾವ್ ಲೋ ಶಿಶಾ ಮುಳುಗೋಗ್ಬಿಟ್ಟವನೆ. ಸಿಂಚಾವ್ ನೋಡಿ ಎಲ್ಲ ಗೇಮ್ ಆಡ್ತಾರೆ. ಇನ್ನು ನನ್ನ ಜೊತೆ ಮಾತಾಡ್ದೇನೆ ಯಾವ ಗೇಮ್ ಆಡ್ತಾನೆ ನೋಡೋಣ. ಯಾವುದೂ ಗೇಮ್ ಆಡ್ತಿಲ್ಲ. ಅಡೋ ಓಕೆ
ಸೊ ನಂದು ಸೈಕಲ್ಲು ಗ್ರಹಚಾರ ಕೆಟ್ಟೋಗ್ಬಿಟ್ಟು ಪಂಚರ್ ಆಗೋಗ್ತಿದೆ. ಅದು ಇಷ್ಟೊತ್ತು ಸಂಜೆಯಲ್ಲಿ ಇಲ್ಲೇ ಸೈಕಲ್ ನಿಲ್ಸ್ಕೊಂಬಿಟ್ಟು ಪಂಚರ್ ಹಾಕ್ಕೋಬೇಕು. ಬನ್ನಿ ಓಡೋಣ. ಆಲ್ಮೋಸ್ಟ್ ಒಂದು 80 ಕಿಲೋಮೀಟ್ರ್ ಹೊಡ್ತೀನಿ. ಫಿಕ್ಸ್ ಆಗಿಬಿಟ್ಟಿನ ತಲೆಯಲ್ಲಿ ಏನಕ್ಕೇನಾರಾಗಲಿ ದಿನಕ್ಕೊಂದು 100 ಕಿಲೋಮೀಟ್ರ್ ಅವ್ರು ಹೋಗೋಣ. ಸುಮ್ಮನೆ 20, 30, 40 ಹಿಂಗೆ ಹೊಡಿತಿದ್ದೀನಿ. ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಟ್ಟಿದೆ. ಡಿಪ್ರೆಷನ್ಗೆ ಹೋಗೋ ಲೆವೆಲಿಗೆ ಆಗ್ಬಿಟ್ಟಿದೆ ಬೇಜಾರು. ಅದಕ್ಕೆ ಡೈಲಿ 100 ಕಿಲೋಮೀಟ್ರ್ ಸೈಕಲ್ ಹೊಡಬೇಕು. ಹಾಂ ಸಿಂಗಪ್ಪ ಅಂಡೋ 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 ಹಾಂ ಕಮಾನ್. ಇವತ್ತು ನನ್ನ ಯಾವ ಪವರ್ ಬ್ಯಾಂಕಲ್ಲೂ ಚಾರ್ಜ್ ಇಲ್ಲ. ಮತ್ತು ನಾಳೆ ತುಂಬ ಕಷ್ಟ ಆಗ್ಬಿಡುತ್ತೆ. ಇವಾಗ ಹೋಗಿ ಇಲ್ಲೊಂದು ಪೆಟ್ರೋಲ್ ಪಂಪ್ ಇದೆ, ಇಲ್ಲೇ ಕೇಳಿಕೊಂಡು ಸ್ನಾನ ಏನ ಮಾಡ್ಕೊಂಡು ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಮಿಕ್ಕಿದ ಕೆಲಸ ನೋಡ್ಕೊಳ್ಳೋಣ. ನಾಳೆ ಹೊರಗಡೆ ಹೋಗಿ ಕ್ಯಾಂಪಿಂಗ್ ಮಾಡೋಣ ಅಂತ ಅನ್ನಿಸ್ತಿದೆ. ಸೊ ಇವಾಗ ಇವ್ರು ಕೇಳ್ತೀನಿ, ಹ್ಞೂ ಅಂತ ಅನ್ಬೇಕಷ್ಟೇ. ಅವರು ಜಾಗ ಇದೆ, ಹ್ಞೂ ಅಂದರೆ ಸಾಕು. ಈ ದೇಶದಲ್ಲೂ ಕೂಡ ವೇಶ್ಯಾವಾಟಿಕೆ ಹೈವೇನಲ್ಲಿ ನಡೆಯುತ್ತೆ. ನಾವು ಹೈವೇನಲ್ಲಿ ಹೋಗ್ಬೇಕಾದ್ರೆ ಬ್ಯಾಟ್ರಿ ಬಿಡ್ತಾರೆ ಕಣ್ಣಿಗೆ. ಬ್ಯಾಟ್ರಿ ಬಿಟ್ಬಿಟ್ಟು ವೇಶ್ಯಾವಾಟಿಕೆ ನಡೆಸೋಂಥವ್ರು ಕರೀತಾರೆ. ಹುಷಾರಾಗಿರ್ಬೇಕು ಗಾಯ್ಸ್. ಒಂದು ಕಿವಿ ಮಾತು, ಇದನ್ನು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ. ಹೊರ್ಗಡೆ ಬಂದಾಗ ಮಾತ್ರ ನೀವು ತುಂಬ ಕೇರ್ಫುಲ್ಲಾಗಿರಬೇಕು, ಆಯಿತಾ? ನೀವು ಸುಮ್ಮನೆ ಕಂಟೆಂಟ್ಗೆ ಅಂತಲೂ ಅವ್ರ ಹತ್ರ ಮಾತಾಡಬೇಡಿ ದಯವಿಟ್ಟು. ಯಾಕಂದರೆ ಗೊತ್ತಿಲ್ಲ, ಆ ಥರದ ಪ್ಲೇಸ್ಗಳಲ್ಲಿ ಕ್ರೈಮ್ ಜಾಸ್ತಿ ನಡೆಯುತ್ತೆ. ಅಫ್ಕೋರ್ಸ್ ವಿಯೆಟ್ನಾಮಲ್ಲಿ ಜಾಸ್ತಿ ಕ್ರೈಮ್ ನಡೆಯೋಲ್ಲ, ಬಟ್ ಆದ್ರೂ ದಯವಿಟ್ಟು ರಿಸ್ಕ್ ತೊಗೋಬೇಡಿ. ಹಾಂ ಓ ಕಮಾನ್ ಓಕೆ. ಸೊ ಅವ್ರು ನನಗೆ ಲೈಟ್ ಕೊಡ್ತವ್ರೆ. ಅರ್ಥ ಆಯಿತು. ಓಕೆ ಹಾಂ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಒಳ್ಳೆ ಹೆಂಡ್ತಿ, ಒಳ್ಳೆ ಮಕ್ಕಳು, ಒಂದು ಅರ್ಧ ಡಜನ್ ಮಕ್ಕಳಾಗಲಿ ಬೈ. ಓಕೆ ಅರ್ಥ ಆಯಿತು ಅಂತ ಥ್ಯಾಂಕ್ಸ್ ಹೇಳಿದ್ರು. ಓಕೆ ಕಮಾನ್.